ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಗಿ ಕೇಸರಿಬಾತ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ರಾಗಿ ಹಿಟ್ಟು 1 ಕಪ್ಪು, ಅರ್ಧ ಕಪ್ ಸಕ್ಕರೆ, ದ್ರಾಕ್ಷಿ ಗೋಡಂಬಿ, 1 ಕಪ್ ಹಾಲು, 1 ಕಪ್ ನೀರು ತಗೊಳ್ತೀನಿ. ಆಮೇಲೆ 2 ಏಲಕ್ಕಿ, ಸ್ವಲ್ಪ ತುಪ್ಪ, ಒಂದು ಉರಿಯುವಾಗ ಮತ್ತು ದ್ರಾಕ್ಷಿ ಗೋಡಂಬಿ ಕರ್ಕೊಳ್ಳೋಕ್ಕೆ ತುಪ್ಪ ಹಾಕ್ಕೊಳ್ತೀನಿ. ಅದೊಂದು 4 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಕರೆದ್ಬಿಟ್ಟು ಎತ್ತಿಟ್ಕೊಳ್ತೀನಿ. ಈಗ ಚೆನ್ನಾಗಿ ಹುರ್ಕೊಂಡ್ಮೇಲೆ ತೆಕ್ಕೊಂಡು ಈಗ ಅದೇ ತುಪ್ಪ ಇರೋದ್ರೊಳಗೇ ನಾವು ರಾಗಿ ಹಸಿಟ್ಟು ಹಾಕೊಂಡ್ಬಿಡೋಣ. ಒಂದು 5 ನಿಮಿಷ ಹುರ್ಕೊಳ್ಳೋಣ. ಅದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಹಾಲು ಕೂಡ ಕಾಯಕ್ಕಿಟ್ಟಿದ್ದೆ, ಅದನ್ನು ಇವಾಗ ಹಾಕ್ಕೊಂಡೆ. ಅದನ್ನು ಹುರಿದಾದ್ಮೇಲೆ ಈಗ ಹಾಲು ಕೂಡ ಮಾಮೂಲಿ ಕೇಸರಿಬಾತ್ ಮಾಡೋ ಹಾಗೆಯೇ ಇದು. ಈಗ ಇದಕ್ಕೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇದು ಎಷ್ಟು ಹಿಡಿಯುತ್ತೆ ಅನ್ನೋದು ಗೊತ್ತಿಲ್ಲ ಕರೆಕ್ಟಾಗಿ. ರವೆ ಆದರೆ ಕರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ. ಇದು ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಿರೋದು. ನೋಡ್ಕೊಂಡು ಹಾಲು ಮತ್ತು ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಮಾತ್ರ ಫುಲ್ ಹಾಕಿದ್ದೀನಿ, 1 ಕಪ್ ಫುಲ್ಲು. ಈಗ ನೀರು 1 ಲೋಟ, ಅದೇ ಕಪ್ಪಲ್ಲಿ 1 ಕಪ್ಪು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಹೋಗೋದೀಗ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂತಂದರೆ ಗಂಟು ಕೂಡ ಆಗುತ್ತದು. ಸಕ್ಕರೆ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸಕ್ಕರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಬಟ್ ಈ ಪ್ರಮಾಣ ಕರೆಕ್ಟಾಗಿದೆ. ಟೇಸ್ಟ್ ಚೆನ್ನಾಗಿ ಬರುತ್ತಿದ್ದು. ನಾನು ಏನು ಅಂದ್ಕೊಂಡಿದ್ದೆ, ಇದನ್ನು ಚೆನ್ನಾಗಿ ಬಂದಿತ್ತು. ನೋಡಿ, ಈ ಥರ ಗಂಟಾಗ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಅದನ್ನ ಅಲ್ಲೇ ಮಸ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು. ಮತ್ತು ಮೇಲೆ 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ಎಲ್ಲ ಆದಮೇಲೆ ನೋಡಿ ಆಯ್ತದು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದೆರಡು ಸ್ಪೂನ್ ತುಪ್ಪ ಹಾಕಿ ಮೇಲ್ಗಡೆ ಮಿಕ್ಸ್ ಮಾಡಿದ್ರೆ ಈ ರಾಗಿ ಕೇಸರಿಬಾತ್ ರೆಡಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಯಾವಾಗಲಾರು ಒಂದು ಸಲ ಇದನ್ನು ಮಾಡ್ಕೊಂಡು ತಿನ್ಬೋದು. ಇಷ್ಟ ಆದರೆ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.